ಇವತ್ತು ನಾನು ನಿಮಗೆ ಸಖತ್ ಕ್ರಿಸ್ಪಿ ಆಗಿರೋಂಥ ಟೇಸ್ಟಿ ಆಗಿರೋಂಥ ಹೋಟೆಲಲ್ಲಿ ಮಾಡೋಂಥ ರವೆ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಹೋಟ್ಲಲ್ಲಿ ನಾವು ರವೆ ದೋಸೆ ತೊಗೊಂಡಾಗ ಎಷ್ಟು ಇಷ್ಟಪಟ್ಟು ತಿಂತೀವಲ್ವ, ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿರುತ್ತಲ್ವ, ಅದೇ ಥರನೇ ಮಾಡಿ ತೋರಿಸ್ತೀನಿ ಇವತ್ತು ನಿಮಗೆ. ಆ ದೋಸೆ ರೆಡಿ ಮಾಡ್ಕೊಳ್ಳೋಕೆ ಮುಂಚೆ ನಾನು ಚಟ್ನಿನ ಫಸ್ಟು ರುಬ್ಬಿಟ್ಕೊಂಡ್ಬಿಡ್ತಾ ಇದ್ದೀನಿ. ಮಾಮೂಲಿ ಚಟ್ನಿ, ಹುರ್ಗಡ್ಲೆ ಹಾಕಿ, ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ, ಶುಂಠಿ, ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಬಿಟ್ಟು ನೈಸಾಗಿ ಚಟ್ನಿ ಫಸ್ಟು ರೆಡಿ ಮಾಡಿ ಇಟ್ಕೊಂಬಿಡಿ. ಚಟ್ನಿ ರೆಡಿ ಆಗಿಬಿಟ್ರೆ ದೋಸೆ ಮಾಡೋದು ತುಂಬ ಸುಲಭ. ಇವಾಗ ನೋಡಿ ಚಟ್ನಿ ರೆಡಿ ಆಗಿದೆ. ಈಗ ರವೆ ದೋಸೆಗೆ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಚಿರೋಟಿ ರವೆ ಮೂರು ಬೇಕಾಗುತ್ತೆ. ಚಿರೋಟಿ ರವೆ, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ಮೂರೂ ಈಕ್ವಲ್ ಪ್ರಮಾಣದಲ್ಲಿ ತೊಗೊಳ್ಳಿ. ಅಂದರೆ 1 ಕಪ್ ಚಿರೋಟಿ ರವೆ ತೊಗೊಂಡ್ರೆ ಅಕ್ಕಿ ಹಿಟ್ಟು 1 ಕಪ್ಪು, ಮೈದಾ ಹಿಟ್ಟು 1 ಕಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ನೀರು ದೋಸೆ ಬರುತ್ತೆ ನೋಡಿ, ಆ ಥರ ಹಿಟ್ಟನ್ನು ಕಲಿಸ್ಕೋಬೇಕು. ಎಷ್ಟು ತೆಳುವಾಗಿ ಕಲಿಸ್ಕೊಂಡ್ರೂ ಸೂಪರಾಗಿ ಬರುತ್ತೆ. ಅದೇ ಇದರಲ್ಲಿ ವಿಶೇಷ. ಈಗ ಇದಕ್ಕೆ ಒಂದು ಮಸಾಲಾನ ಹುರಿದ್ಬಿಟ್ಟು ಹಾಕಬೇಕು. ಸಿಂಪಲ್ ಮಸಾಲ. ಒಂದು ಬಾಣಲೆ ಇಟ್ಬಿಟ್ಟು 2 ಟೀ ಸ್ಪೂನ್ ಆಯಿಲ್ ಹಾಕಿ, ಜೀರಿಗೆ 1 ಟೀ ಸ್ಪೂನು, ಸಾಸಿವೆ 1 ಟೀ ಸ್ಪೂನು, ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗು, ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಕಲರ್ಗೋಸ್ಕರ, 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಹಸಿಮೆಣಸಿನ್ಕಾಯಿನೂ ಅಷ್ಟೇ ತುಂಬ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನು ಫೈನಾಗಿ ಚಾಪ್ ಮಾಡಿ ಹಾಕಿದ್ರೆ ಈಗ ಬಾಡಿಸಿದಾಗ ಏನಾಗುತ್ತೆ, ಎಲ್ಲ ಮೆತ್ತಗಾಗುತ್ತೆ. ಆಮೇಲೆ ಈ ಹಿಟ್ಟಿಗೆ ಸೇರಿಸ್ಕೋಬೇಕಾಗತ್ತೆ. ಇದೇ ಇದಕ್ಕೆ ಟೇಸ್ಟ್ ಕೊಡೋಂಥದ್ದು. ರವಾ ಮಸಾಲೆ ದೋಸೆ ಥರ ಮಾಡ್ಕೋಬೋದು ನೀವು ಇದನ್ನು. ನೀವು ಇನ್ನೂ ಚೆನ್ನಾಗಿ, ಇನ್ನೂ ಹೋಟ್ಲಿಗಿಂತ ಅದ್ಧೂರಿಯಾಗಿ ಮಾಡ್ಕೋಬೇಕು ಅಂತಂದರೆ ಆಲೂಗೆಡ್ಡೆ ಪಲ್ಯ ಮಾಡಿ ಮಧ್ಯೆ ಇಡ್ಬೋದು. ನನ್ನ ಹತ್ರ ಈ ರವಾ ದೋಸೆ ತವಾನೇ ಇದೆ, ದೊಡ್ಡ ಸೈಜು ತವಾ ಇದು. ಸಖತ್ತಾಗಿ ಬರುತ್ತೆ, ನೀಟಾಗಿ ಎಷ್ಟು ದೊಡ್ಡದಾಗಾದರೂ ಹಾಕೋಬೋದು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ, ಎಷ್ಟು ತೆಳುವಾಗಿ ಮಾಡಿದ್ದೀನಿ ನೋಡಿ. ನಿಮಗೆ ಫೇಲ್ಯೂರೇ ಆಗಲ್ಲ ಇದು. ಒಂದು ಅರ್ಧ ಗಂಟೆ ಹಿಟ್ಟನ್ನ ನೆನೆಸ್ಬಿಟ್ಟು ನೀವು ಈ ಥರ ದೋಸೆ ಹುಯ್ಕೊಳ್ಳಿ, ಸಖತ್ತಾಗಿ ಬರುತ್ತೆ. ನಾನು ಹೇಳ್ದಂಗೆ ಆಲೂಗೆಡ್ಡೆ ಪಲ್ಯ ಮಾಡಿಟ್ರಂತೂ ಇನ್ನೂ ಟೇಸ್ಟು. ನಂಗೆ ಟೈಮ್ ಇರಲಿಲ್ಲ ಅದೆಲ್ಲ ಮಾಡೋಕ್ಕೆ ಬೆಳಗ್ಗೆ ಅರ್ಜೆಂಟಲ್ಲಿ, ಅದಕ್ಕೆ ಬರೀ ಚಟ್ನಿ ಮಾಡಿ ರವೆ ದೋಸೆ ಮಾಡಿದ್ದೀನಿ. ಖಂಡಿತ ಈ ಥರ ಮೆಥಡಲ್ಲಿ ಮಾಡಿ ನೋಡಿ, ಸೂಪರ್ ಕ್ರಿಸ್ಪಿಯಾಗಿ ಬರುತ್ತೆ. ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳಿ ಫ್ರೆಂಡ್ಸ್. ಓಕೆ, ಟೇಕ್ ಕೇರ್, ಬಾಯ್.